ನಾಳೆ ಸ್ಯಾಟರ್ಡೆ, ನಾಡಿದ್ದು ಸಂಡೇ, ಇನ್ನು ಸೋಮವಾರ ಗಣರಾಜ್ಯೋತ್ಸವ. ಈ ಹಿನ್ನೆಲೆ ಬ್ಯಾಕ್ ಟು ಬ್ಯಾಕ್ ರಜೆಯೋ ರಜೆ. ಸೊ ಸಿಟಿ ಜನ ಊರ್ ಕಡೆ ಹೋಗೋ ಮನಸ್ಸು ಮಾಡಿದ್ದಾರೆ. ಆದರೆ ಯಥಾ ಪ್ರಕಾರ ಇದನ್ನೇ ಲಾಭ ಮಾಡಿಕೊಂಡ ಕೆಲ ಖಾಸಗಿ ಬಸ್ ಮಾಲೀಕರು ವಸೂಲಿ ದಂಧೆಗೆ ಇಳಿದಿದ್ದಾರೆ. ಜನವರಿ 24 ಸ್ಯಾಟರ್ಡೆ, ಜನವರಿ 25 ಸಂಡೇ, ಜನವರಿ 26 ಗಣರಾಜ್ಯೋತ್ಸವ. ಅಂತೂ ಇಂತೂ ಸಿಟಿ ಜನರಿಗೆ ಬ್ಯಾಕ್ ಟು ಬ್ಯಾಕ್ ರಜೆ ಸಿಗ್ತಿದೆ. ಇದೇ ಖುಷಿಯಲ್ಲಿ ಊರಲ್ಲಿ ಹಾಯಾಗಿರೋಕೆ ಜನ ಸಿಟಿ ಬಿಟ್ಟು ಮನೆಯತ್ತ ಮುಖ ಮಾಡ್ತಿದ್ರೆ ನೋ ವೇ, ಚಾನ್ಸೇ ಇಲ್ಲ. ನಿಮ್ಮನ್ನ ಅಷ್ಟು ಸುಲಭಕ್ಕೆ ಊರ್ ಸೇರೋದಕ್ ಬಿಡೋದೇ ಇಲ್ಲ ಅಂತಿವೆ ಖಾಸಗಿ ಬಸ್ಗಳು. ಹೌದು, ಯಥಾ ಪ್ರಕಾರ ಗಗನಕ್ಕೆ ಏರಿದೆ ಖಾಸಗಿ ಬಸ್ ಟಿಕೆಟ್ ದರ. ಬೆಂಗಳೂರಿನಿಂದ ಮಂಗಳೂರಿಗೆ ಸಾಮಾನ್ಯ ದಿನದ ಬಸ್ ದರ 500 ರೂಪಾಯಿಯಿಂದ 800 ರೂಪಾಯಿವರೆಗೆ ಇದೆ. ಆದರೆ ಇಂದಿನ ಬಸ್ ದರ 1400 ರೂಪಾಯಿಯಿಂದ 2000 ರೂಪಾಯಿವರೆಗೆ ನಿಗದಿಯಾಗಿದೆ. ಬೆಂಗಳೂರಿನಿಂದ ಉಡುಪಿಗೆ ಸಾಮಾನ್ಯ ದಿನದ ದರ 600 ರೂಪಾಯಿಯಿಂದ 750 ರೂಪಾಯಿವರೆಗೂ ಇದೆ. ಇಂದಿನ ಬಸ್ ದರ 1650 ರಿಂದ 1699 ರೂಪಾಯಿವರೆಗೆ ನಿಗದಿಯಾಗಿದೆ. ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಸಾಮಾನ್ಯ ದಿನದ ಬಸ್ ದರ 550 ರೂಪಾಯಿಯಿಂದ 600 ರೂಪಾಯಿ ಇದೆ. ಆದರೆ ಇಂದಿನ ದರ 1500 ರೂಪಾಯಿಯಿಂದ 1600 ರೂಪಾಯಿ ನಿಗದಿಯಾಗಿದೆ. ಬೆಂಗಳೂರಿನಿಂದ ಹಾಸನಕ್ಕೆ ಸಾಮಾನ್ಯ ದಿನದ ಬಸ್ ದರ 650 ರಿಂದ 750 ರೂಪಾಯಿ ಇರುತ್ತೆ. ಇಂದಿನ ಬಸ್ ದರ 1000 ರೂಪಾಯಿಯಿಂದ 1100 ರೂಪಾಯಿ ನಿಗದಿಯಾಗಿದೆ. ಇನ್ನು ಬೆಂಗಳೂರಿನಿಂದ ಬೆಳಗಾವಿಗೆ ಸಾಮಾನ್ಯ ದಿನದ ದರ 650 ರಿಂದ 800 ರೂಪಾಯಿ ಆದ್ರೆ ಇಂದಿನ ದರ 1200 ರಿಂದ 2000 ರೂಪಾಯಿವರೆಗೆ ನಿಗದಿಯಾಗಿದೆ. ಒಟ್ಟಾರೆ ಪ್ರತಿ ಹಬ್ಬದ ಟೈಮ್ನಲ್ಲೂ ಆರ್ಟಿಒ ಅಧಿಕಾರಿಗಳು ಈ ರೀತಿ ವಸೂಲಿಗಿಳಿಯೋ ದಂಧೆಕೋರರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾನೆ ಬರ್ತಿದ್ದಾರೆ. ಆದರೆ ಖಾಸಗಿ ಬಸ್ ಮಾಲೀಕರು ಮಾತ್ರ ತಮ್ಮ ಹಳೆಯ ಚಾಳಿ ಮುಂದುವರೆಸಿದ್ದಾರೆ. ದರ ಏರಿಕೆಗೆ ಕಡಿವಾಣ ಹಾಕುವಲ್ಲಿ ಸಾರಿಗೆ ಇಲಾಖೆ ವಿಫಲವಾಗಿದೆ ಅನ್ನೋದು ನಿಜ. ಜೊತೆಗೆ ಲೈಸೆನ್ಸ್ ರದ್ದು ಮಾಡ್ತೇವೆ ಅಂತ ವಾರ್ನ್ ಮಾಡಿದ್ರು ಖಾಸಗಿ ಬಸ್ ಮಾಲೀಕರಿಗೆ ಕ್ಯಾರೆ ಇಲ್ಲ ಅನ್ನೋದು ಅಷ್ಟೇ ನಿಜ. ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್, ಬೆಂಗಳೂರು.